ಚಾಡಿ ಇಲ್ಲ ಅದ್ರಾಗ ಬಿಸಿನೀರು ಹಾಕಿದ ಚಾ ಇಲ್ಲದಂಡೆ ನಾವು ಮಾಡಂಗಿಲ್ಲ ಸರ್ ಅಂತಂದ. ಮತ್ತೆ ಹೆಂಗೆ ನೀವು ಹಾಲಿನ ಪುಡಿ ಹಾಕೋಬೇಕು, ಸಕ್ಕರೆ ಹಾಕೋಬೇಕು, ತಿರ್ಸ್ಬೇಕು, ಕುಡಿಬೇಕು ಅಂತಂದು. ಮತ್ತೆ ಎಲ್ಲೊಟ್ಟು ನಾವು ಮಾಡಿದ್ಮೇಲೆ ನಿಮ್ಮದೇ ಏನು ಮಾಡಿದಂಗೆ ಆಗ್ತದೆ ಅಂದೆ ನಾನು. ಇಲ್ಲ ಸರ್ ಸ್ಟಾರ್ ಹೋಟೆಲ್ ಅಂದ್ರೆ ಹಿಂಗೆ ಅಂತಂದ. ಮತ್ತೆ ತರ್ಬೇಕು ಹೇಳಂದ. ನನಗೆ ಮಿರ್ಚಿ ಬಜ್ಜಿ ತಿನ್ಬೇಕು ಅನಿಸಿದ್ರಿ, ಅಂಜಿಬಿಟ್ಟೆ ನಾನು. ಯಾಕಂದ್ರೆ ಕಡ್ಲಿಟ್ಟು ಸ್ಟೌವು ಎಣ್ಣಿನ ಅಂತಂದ್ರೆ ಮುಂದಿಟ್ಟನಂತಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ನಾಯಿ ಇಲ್ಲಿ ಕೊಯ್ಕೊಂಡು ಕೂಟೆವೆಲ್ಲ ಏನು ಬೇಡ ಅಂತಂದು ಹೊರಗೆ ಬಂದು ತಿಂದು ಬಂದೆ ನಾನು. ಯಾಕೆ ಹೇಳಕತ್ತಂದ್ರೆ ಕಾರ್ಯಕ್ರಮಕ್ಕೆ ಓದಲ್ಲಿ ಆದಂಥ ಅನುಭವಗಳು ಬಂಧುಗಳೇ. ಕಲಬುರಗಿ ಭಾಳ ಸುಂದರವಾದಂಥ ನಗರ. ಮಹಾತ್ಮ ಶಾಣಬಸವೇಶ್ವರನ್ನ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಕಾಜಾ ಬಂದಾನ ದೇವರನ್ನು ನೆನೆಸ್ಕೋಬೇಕಾಗ್ತದೆ. ಇಡೀ ಜಗತ್ತಿನಲ್ಲಿ ಜಗತ್ತಂತೇಳಿ ಸರ್ಕಲ್ ಇರೋದು ಈ ಕಲಬುರಗಿಯಲ್ಲಿ, ಮತ್ತೆಲ್ಲಿ ಜಗತ್ತು ಸರ್ಕಲ್ ಇಲ್ಲ. ಜಗತ್ತೆಲ್ಲಿ ಅಂದ್ರೆ ಕಲಬುರಗಿಗೆ ಅದ, ಮತ್ತೆಲ್ಲಿಲ್ಲ. ಇನ್ನೊಂದು ವಿಶೇಷ, ಎಲ್ಲ ಕಡೆ ಕೆರೆಗಳಿಗೆ ಹೆಣ್ಮಕ್ಳ ಹೆಸರು ಜಾಸ್ತಿ ರೀ. ನೀಲಮ್ಮನ ಕೆರೆ, ಗಂಗಮ್ಮನ ಕೆರೆ ಅವೇ ಜಾಸ್ತಿ. ಇಲ್ಲಿ ನೋಡ್ರಿ ಅಪ್ಪನ ಕೆರೆ ಗಂಡ್ಮಕ್ಳ ಹೆಸರು ಮೇಲೆ ಐತಿ. ಅದು ಭಾಳ ಸಂತೋಷ ಅನಿಸ್ತದೆ. ಒಂದು ವೈಶಿಷ್ಟ್ಯಪೂರ್ಣವಾದಂಥ ಪಟ್ಟಣ ಇದು. ನಮ್ಮನ್ನೆಲ್ಲ ಬೆಳೆಸಿದಂಥ ಪಟ್ಟಣ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ. ನಮ್ಮ ಭಾಷೆನೇ ಹಂಗೈತ್ರಿ. ಈಗ ನಮ್ಮದು ಯಾದಗಿರಿ ಜಿಲ್ಲೆ, ನಮ್ಮದು ಹತ್ತಿಗೂಡು. ನಾನು ಇರೋದೆಲ್ಲ ಯಾದಗಿರಿ. ನಮ್ಮ ಭಾಷೆಗೂ ನಿಮ್ಮ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಬಂದ ತಕ್ಷಣ ಅಲ್ಲಿ ಹೊರಗಡೆ ನೀ ಬಿ ಬಂದಿರಿ ಅಂತಂದ್ರು. ನಾ ಬಿ ಬಂದೀನಿ ರೀ ಅಂತಂದೆ. ಪ್ರಾಣೇಶ್ ಬಿ ಬಂದಾರ ಅಂತಂದ್ರು. ಪ್ರಾಣೇಶ್ ಬಿ ಬಂದಾರ ಅಂತಂದೆ. ಗುಂಡಣ್ಣ ಬಿ ಬಂದಾರೆ, ಜೋಶಿ ನೋಡೋಣ ಏನು ಡುಮ್ಮನ ಬಂದಂತ ಕಾಣಿಸ್ತದಲ್ಲ ಅಂತಂದ್ರು. ಹೌದ್ರಿ ಎಲ್ಲರೂ ಬಂದೀವಿ ಅಂತಂದೆ ನಾನು. ಟೀಕದ ನಡ್ರಿ ಹೊಳಗೆ ಹಳ್ಳು ಅಂದ್ರು. ನಾವಂದೀವಿ ಹಳ್ಳಕ್ಕೆ ಯಾಕೆ ಹೋಗ್ಬೇಕು ಅಂದೀವಿ ನಾವು. ಎಲ್ರಿ ಸಾವಕಾಶ ನಡ್ರಿ ಅಂತಂದ್ರೆ. ಭಾಷೆ ಹಂಗೈತಿ ಬಂಧುಗಳೇ. ಈ ಕಲಬುರಗಿ ಬೀದರ್ ಭಾಷೆ, ಇನ್ನು ಬೀದರ್ ಕಡೆಗೆ ಹೋದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗ್ತಾರೆ. ಇಲ್ಲಿ ರವಿಶಂಕರ್ ಅಣ್ಣವರು ಸರ ಸಾಯಂಕಾಲ 5:15 ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರು. ನಮ್ಗೇನೂ ಅನಿಸ್ಲಿಲ್ಲ. ಒಂದು ಸ್ವಲ್ಪ ಬೀದರ್ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿ ನಿಮ್ಗೆ ಸಾಯಂಕಾಲ 7 ಗಂಟೆಗೆ ಬಂದು ನಿಮ್ಗೆ ಒಯ್ತೀವ್ರಿ ಅಂದ್ರು. ನಾನು ಸತ್ಯವನ್ರಿ ಒಯ್ಲಿಕ್ಕೆ ಅಂದೇನ. ಇಲ್ರಿ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಕಡೆಗೆ ಒಯ್ತೀವಿ ಅಂತಂತಾರೆ ಅಂತಂದ್ರೆ. ಹೌದನ್ರಿ ಅಂತಂದ್ವಿ ನಾವು. ಒಂದ್ಸಲ ಬೆಳಗಾವಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿ ಏನು ಅನ್ಬೇಕು, ನಿಮ್ಗೆ ತೊಗೊಂಡೋಗ್ಲಕ್ಕೆ 4 ಮಂದಿ ಬರ್ತೀವಿ ಅಂದ್ರೆ ಅವ್ರು. ಅಲ್ಲಿ ಭಾಷೆ ಐತ್ರಿ ಹಂಗ. ಇನ್ನು ನಮ್ಮ ಯಾದಗಿರಿ ಭಾಷೆ ಭಾಳ ವೈಶಿಷ್ಟ್ಯ ಐತ್ರಿ. ನಮ್ಮ ಭಾಷೆನೇ ಚೇಂಜ್ ಐತಿ ಸ್ವಲ್ಪ. ನೀವು ಎಲ್ಲಿಂದ ಬಂದಿ ಅಂತ ನಾವು ಕೇಳಂಗೇ ಇಲ್ಲ ನಮ್ಮ ಕಡೆ ಜನ. ಎಲ್ಲೇಶ್ ಬಂದಿ ಅಂತಾರೆ. ಎಲ್ಲೇಶ್ ಬಂದಿ ಅಂದ್ರೆ ಅವ ಏನಂತ ಹೆದರಿದವ್ ನಾವು. ಕಲ್ಲೇಶ್ ಬಂದಿನ ಅಂತ ನಾವು. ಕಲ್ಲೇಶ್ ಯಾಕೆ ಬರೋಕೆ ಹೋಗಿದೆ, ಅಲ್ಲೇಶ್ ಬರ್ಬೇಕಿಲ್ಲ ಅಂತ ನಾವು. ಇದು ಯಾದಗಿರಿ ಜಿಲ್ಲೆ ಭಾಷೆ ಬಂಧುಗಳೇ. ಭಾಷೆ ಇಷ್ಟು ವಿಚಿತ್ರ ಅದ. ಕಲ್ಯಾಣ ಕರ್ನಾಟಕದಾಗ ಇಷ್ಟು ವಿಚಿತ್ರ ಅದ. ಬೆಂಗಳೂರು ಮೈಸೂರು ಮಂದಿಗೆ ಈ ನಮ್ಮ ಭಾಷೆ ತಿಳ್ಕೊಬೇಕಾದ್ರೆ ಭಾಳ ಕಷ್ಟ ಐತಿ. ಕಲಬುರಗಿ ಹುಡುಗ ಮೈಸೂರು ಹುಡುಗಿಗೆ ಲವ್ ಮ್ಯಾರೇಜ್ ಆಗ್ಯಾನ್ರಿ. ಅವರೆಲ್ಲ ಹೆಣ್ಣಿನ ಕಡೆಯವರೆಲ್ಲ ಮದುವೆಯಾಗಿ 8 ದಿವ್ಸಕ್ಕೆ ಬಂದಾರ ಗಂಡಿನ ಮನೆಗೆ. ಪರ್ಸಾಲೆಗೆ ಅಷ್ಟು ಜನ ಕುಂತಾರ. ಇವಾಗ ಮದುವೆ ಆಗಿದ್ನಲ್ಲ ಹುಡುಗ, ಒಮ್ಮೆಲೆ ಎದ್ದು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈ ಮೈಸೂರು ಹುಡುಗಿ ಇದ್ಲಲ್ರಿ ಮದುಮಗಳು, ಮೈಸೂರು ಭಾಷೆದಾಗ ಕೇಳಿದ್ವಿ, ಎಲ್ಲಿಗೆ ಹೋಗ್ತಾ ಇದ್ರಾ ಅಂತ ಕೇಳಿದ್ವಿ. ಇವಾಗ ಟೈಲೆಟ್ ಹೋಗ್ಬೇಕಾಗಿತ್ತು ರೀ. ಇವಾಗ ಆಡು ಭಾಷೆದಾಗ ಏನಂದ, ತೆಪ್ತಣ್ಣ ಹುಟ್ಟಿನ ತೆಪ್ತಣ್ಣ ಅಂದೇವ. ತೆಪ್ತಣ್ಣ ಅಂದ್ರೆ ಆಕಿ ಗೊತ್ತಿಲ್ಲ. ಆಕಿ ಏನು ಅನ್ಬೇಕು, ನಾನು ಬರ್ತೀನಿ ಅದ್ಲ. ಆಕಿ ಬರೋದಿಗೆ ಏನಂತ ತಿಳ್ಕೊಂಡು ಆಯ್ತಲ್ಲ ಹಿಂಗೆಲ್ಲ ಬರಕ್ಕೆ ಹೋಗ್ಬೇಡ, ಸುಮ್ ಕೊಡು ಅಂತಂದ. ಅವ್ರ ಅತ್ತಿ ಸುಮ್ ಕೊಡ್ಬೇಕಿಲ್ರಿ. ಅಪ್ಪ ಮನೆ ಕುಂತು ಬೇಸರಾಗಿ ನಾನು ಬರ್ತೀನಿ ಅನ್ಬೇಕು. ಆಯ್ತು 2 ನಿಮಿಷ ಟೈಮ್ ಕೊಡು, ಸೀರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅನ್ಲಕ್ಕಿ. ಇವಾಗ ನಾನು ಪಿಕ್ನಿಕ್ ಹೊಂಟೀನಿ ಅನ್ನಂದ್ರೆ ಟೈಲೆಟ್ ಹೊಂಟೀನಿ ಅಂತಂದ್ರೆ. ಭಾಷೆ ತಿಳಿಲಿಲ್ಲ ಅಂತಂದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಅದಾವ ಬಂದ್ಬಿಡ್ರಿ. ಅದಕ್ಕೆ ಕಲಬುರಗಿ ಕಡೆಗೆ ಕಲ್ಯಾಣ ಕರ್ನಾಟಕ ನಾನು ಭಾಳ ಜನ ಕೇಳ್ತಾರೆ, ನೀವು ಕಲಬುರಗಿ ಯಾದಗಿರಿ ಕಡೆ ಅಂತೀರಿ, ಇಷ್ಟು ಬೆಳ್ಳಗೆ ಹೆಂಗಿದೆ ಅಂತ ಕೇಳ್ತಾರೆ ನನಗೆ. ಹಂಗೆ ನಮ್ಮ ಕಡೆಯಿಂದ ತಂಪು ಪ್ರದೇಶಗಳು ಅದಾವ್ರಿ. ಈ ಕಲಬುರಗಿ ಅಂದ ತಕ್ಷಣ ಬಿಸಿಲು ಅಂತ ತಿಳ್ಕೊಬಾರ್ರಿ ಅಂತಂಗೆ ನಾನು. ತಂಪು ಪ್ರದೇಶ ಅಂದ್ರೆ ಯಾವುದಂತ ಕೇಳಿದ್ರು, ಎಕ್ಸಿಸ್ ಬ್ಯಾಂಕು, SDFC ಇವೆಲ್ಲ ಭಾಳ ತಂಪು ಇರ್ತಾವ್ರಿ. ನಮ್ಮ ಕಡೆ ಭಾಳಷ್ಟು ಜನ ಬಿಸಿಲು ಜಾಸ್ತಿ ಐತೆ ಅಂತ ತಿಳ್ಕೊಡು, ಬಿಸಿಲಾಗಿದ್ದೆ ನಡಿ ಬ್ಯಾಂಕಿಗೆ ಕೊಡಮಂತವು. ಬ್ಯಾಂಕಿನವರು ಮಧ್ಯಾಹ್ನ ಊಟಕ್ಕೆ ಹೋಗ್ತಾರಾಗಲಿ, ಇವ್ರು ಹೋಗಂಗಿಲ್ಲ. ಎದ್ದು ನೀವು ಹೋಗಿ ಬರ್ರಿ ಸರ್, ನಾವು ಇಲ್ಲೇ ಕುಂತಿರ್ತೀವಿ, ಹೋಗಿ ಬರ್ರಿ ಅಂತಾರೆ ನೀವು. ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಭಾಗದ ವೈಶಿಷ್ಟ್ಯಗಳು ಬಂಧುಗಳೇ. ಭಾಳ ಜನ ಹೆಣ್ಮಕ್ಳು ಬಂದಿರಮ್ಮ, ಭಾಳ ಸಂತೋಷ. ಹೆಣ್ಣು ಮಕ್ಕಳಿಗೆ ಒಂದು ಕೈ ಮುಗಿದು ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಗಂಡಿಗೆ ಬೈಲಕ್ಕೆ ಹೋಗ್ಬಾರ್ದು. ಗಂಡಿಗೆ ಬೈದರೂ ಕೂಡ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬಾರ್ದು. ಭಾಳ ಜನ ಹೆಣ್ಮಕ್ಳು ನಿಮ್ಗೇನು ತಿಳಿತದೆ ಬುದ್ಧಿ ಇಲ್ಲ ಅಂತೇಳಿ ಬೈತಾರೆ. ದಯವಿಟ್ಟು ನಿಮ್ಮ ಗಂಡಿಗೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬಾಡ್ರಿ. ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ ಹೌದಲ್ರಿ. ನೋಡ್ರಿ ಎಷ್ಟು ಖುಷಿ ಆಗ್ಯದ ನೋಡ್ರಿ. ನಮ್ಗೆ ಯಾಕೆ ಮದುವೆ ಆಗ್ತಾರ ಅಂತೆಲ್ಲ ಗತ್ತಾರ ಅವರು. ಹೆಣ್ಮಕ್ಳು ತಮ್ಮ ತಾವು ಅನ್ಕೊಳ್ಕತ್ತೀರಿ, ನಮ್ಗೆ ಯಾಕೆ ಮದುವೆ ಆಗ್ತದೆ ಅಂತಂದು.
ಇನ್ನ ಗಂಡ್ಮಕ್ಳಿಗೆ ತಿಳುವಳಿಕೆ ಕಡಿಮೆ ಅಂದ್ರೆ ನಾವು ಹೋಗ್ತೀನ, ಬುದ್ಧಿ ಇಲ್ಲ ಅಂತೇಳಿ ಸಂಪೂರ್ಣ ಬೈಲಕ್ಕೆ ಹೋಗಿ. ತಿಳುವಳಿಕೆ ಯಾಕೆ ಕಡಿಮೆ ಅಂತ, ಬೆಳಗ್ಗೆ ಹೆಣ್ಮಕ್ಳು ನೋಡ್ರಿ ಮನೆಗೆ ಹೇಳ್ತಿ ಬೆಳಗ್ಗೆ 5 ಗಂಟೆಗೆ ಎದ್ದು ಕಸ ಗೂಡಿಸಿ ರಂಗೋಲಿ ಹಾಕಿ ಮಕ್ಳಿಗೆ ರೆಡಿ ಮಾಡಿ ಅಡಿಗೆ ಮಾಡಿ ಬೆಳಗ್ಗಿಂದ ರಾತ್ರಿ ತನಕ ಕೆಲಸ ಮಾಡ್ತಾಳೆ. ಇವಾಗ ಗಂಡ ಹಂಗ ತಿರುಗಾಡ್ಕೊಂಡು ನೋಡ್ಕೊಂತ ಹೋಗ್ತಾನಾಗ್ಲಿ, ಆಕಿನ ಹೆಲ್ಪಿಗೆ ಸಹಾಯಕ್ಕೆ ಇನ್ನೊಬ್ಬಕ್ಕೆ ಹೆಣ್ತಿ ತರಬೇಕಂಬ ತಿಳುವಳಿಕೆ ಇಲ್ಲಿ ಇವ್ರಿಗೆ. ಹೌದಿಲ್ರಿ ಸಜ್ಜನ್ ಸರ್ ಅವ್ರು ಬಂಧುಗಳೇ, ಇವೇ ವೈಶಿಷ್ಟ್ಯ. ಮತ್ತೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಣ ತಿಳ್ಕೊಬೇಡ್ರಿ. ಹೆಣ್ಮಕ್ಳ ಬಗ್ಗೆ ಅಪಾರವಾದಂಥ ಗೌರವ. ಗಂಡಸರೇ ಇಲ್ಲಿ ಎಡಗಡೆ ಕೂತೀರಿ, ನನ್ನ ಎಡಭಾಗದಲ್ಲಿ ಇದ್ದೀರಿ, ನಿಮಗೊಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳ ಬಗ್ಗೆ ತಿಳ್ಕೊಡ್ರಿ. ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬದುಗಳು. ಇದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಎಕ್ಸಾಂಪಲ್ ಸಹಿತ ಹೇಳ್ತೀನಿ, ಗಂಡಿಗೆ ಎಂದು ಬಿಟ್ಟು ಕೊಡಂಗಿಲ್ಲ ಅವ್ರು ಹೆಣ್ಮಕ್ಳು. ಎಲ್ಲಿಯಾದ್ರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರೆ. ಎಂದಾನ ಗಂಡ ಬಿಟ್ಟು ಹೋಗ್ಯಾರ, ಗಂಡ ಅಂತ ನನಗೊಂದಿಸ್ ಬಿಟ್ಟು ಹೋಗಂತಿರ್ತದ ಅವ್ರು. ನಡೆಯಂತ ಮುಂದೆ ಹಾಕೊಂಡು ಹೋಗ್ಬಿಡ್ತಾರ ಅದು. ತಿಳುವಳಿಕೆ ಉಳ್ಳವ್ರು ಮಾತ್ರ. ಸುರೇಶ್ ಸಜ್ಜನವರು ಬಹಳ ನನಗೆ ಆತ್ಮೀಯರು. ಯಾದಗಿರಿಯಲ್ಲಿ ಒಂದ್ಸಲ ಅವರು ಅಂಗಡಿಯಲ್ಲಿ ಕುಂತಿದ್ರು. ನಾನು ಅದೇ ಬಜಾರ್ದಾಗ ಹಂಗೆ ಹೋಗ್ಲಕತ್ತಿದ್ದೆ. ಅವ್ರು ಕುಂತಂಥ ಸಂದರ್ಭದಲ್ಲಿ ಮಾಮನಿ ಅಂತಂದ್ರು. ನಮಸ್ಕಾರ ಸರ್ ಅಂತಂದೆ. ಇನ್ನೇನು ಸಡನ್ ಆಗಿ ಹೋಗ್ಬೇಕನ್ನೋಷ್ಟರಲ್ಲಿ ಬೆಕ್ಕ ಅಡ್ಡು ಹೋಗ್ಬಿಡ್ತು. ನನಗೆ ನಿಂತು ಬಿಟ್ಟೆ ನಾನು. ಯಾಕೆ ನಿಂತಿರಲ್ರಿ ಅಂತಂದ್ರು. ಇಲ್ಲ ಅಣ್ಣ ಬೆಕ್ಕ ಅಡ್ಡು ಹೋಗ್ಯದ, ಕೆಟ್ಟದಾಗ್ತಂತಾರ, ಅದಕ್ಕೆ ನಿಂತೀನಿ ಅಂದೆ ಅಣ್ಣ. ನಿನ್ನ ಮದುವೆ ಆಗ್ಯದಿಲ್ಲ ಅಂತಂದ. ಆಗ್ಯದ ಅಂದೆ. ಮದುವೆ ಆದ್ಮೇಲೆ ನೀನೇನು ಕೆಟ್ಟದಾಗ್ತದೆ? ಆಗಿ ಹೋಗ್ಯದ ನಿಂದು ಕೆಟ್ಟದು. ಹೆಂಡದು ಮುಗೀತು, ಇನ್ಮೇಲೆ ಏನು ಕೆಟ್ಟದಾಗಲಿ ಒಳ್ಳೇದಾಗ್ತದೆ ಹೋಗಂತ ಹೇಳಿ ಕಳಿಸಿದ್ರು ಅವ್ರು. ಗಂಡ ಹೆಂಡತಿ ನೋಡು ಹೊಂದಾಣಿಕೆ ಅನ್ನೋದು ಭಾಳ ಮುಖ್ಯ ಅದ. ಗಂಡ ಹೆಂಡತಿ ನೋಡು ಜಗಳ ಬರ್ತದಮ್ಮ. ಎದಕ್ಕೆ ಜಗಳ ಅಂತ, ಆದಷ್ಟು ಅಡಿಗೆ ವಿಷಯಕ್ಕೆ ಜಗಳ. ರಾತ್ರಿ ಮಕ್ಕ ಮುಂದಾಗ ಹೇಳ್ತಿ ಗಂಡಕ್ಕೆ ಕೇಳ್ತಾರೆ ಮುಂಜಾನೆ ಏನು ಮಾಡಲಿ ಅಂತ. ಮಕ್ಕ ಮುಂದಾಗ ಕೇಳ್ತಾರೆ. ಮುಂಜಾನೆ ಅದು ತಿನ್ಲಕ್ಕೆ ಹೋಗ್ತೀವಲ್ಲ, ನಾವು ಹೇಳಿದ್ ಮಾಡೇ ಇರಂಗಿಲ್ಲ ಅವ್ರು. ತಮ್ಮ ತಿಳಿದ ಮಾಡಿರ್ತಾರೆ. ನಾನು ಹೆಣ್ಮಕ್ಳಿಗೆ ಅಂದೆ, ನಾ ಹೇಳಿದ್ ಮಾಡಂಗಿಲ್ಲ ಅಂದ್ಮೇಲೆ ಯಾಕೆ ಕೇಳ್ತೆ ಅಂದೆ. ನಾನು ಹೇಳ್ತೆ ಅಂದು